ನೋಡ್ರಿ, ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಎಂದಾರು. ಶೂನ್ಯತೆ ಅಂದ್ರೆ ಅಲ್ಟಿಮೇಟ್ ಆನ್ಸರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರಬೇಕು, ಕೊನೆಗೆ 0 ಬರಬೇಕು. ಪಿ ಆಫ್ ಎಕ್ಸ್ ಅಂದ್ರೆ 5x - 3. 5x ಇಸ್ ಈಕ್ವಲ್ ಟು ಸಿಂಪಲ್ ಗಣಿತದ ಮೂಲಕ್ರಿಯೆಗಳನ್ನು ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 3 / 5. ಸೊ ಯಾವಾಗ ಎಕ್ಸ್ ಬೆಲೆ 3/5 ಆಗ್ತತಿ, ಅವಾಗ ಇದು ಇಡೀ ಬಹುಪದೋಕ್ತಿ ಏನಾಗ್ತದಪ್ಪ ಅಂದ್ರೆ 0ಗೆ ಸಮನಾಗಿರ್ತತಿ. ಇಲ್ಲಿ ನೋಡ್ರಿ, ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾಗ್ತತಿ. ಇಲ್ಲಿ ಸಂಖ್ಯಾ ಸಗುಣಕ 1 ಐತಿ. ಇದಕ್ಕೆ ಮಧ್ಯದ ಪದ ಕೊನೆಯ ಪದ ಮತ್ತು ಮೊದಲ ಪದದ ಗುಣಲಬ್ಧ ಎಷ್ಟು ಬರ್ತೈತಿ? 6 × 6. ಗುಣಿಸಿರ 6 ಆಗಬೇಕು, ಕೂಡಿಸಿರ ಅಥವಾ ಕಳೆದ್ರೆ 5 ಆಗಬೇಕು. ಅಂಥ 2 ಪದಗಳು ಯಾವುದಪ್ಪ ಅಂದರೆ 2 × 3 = 6, 2 × 3 ಕೂಡಿಸಿರ 5. ಸೊ x² ಮಧ್ಯದ ಪದವನ್ನು ಒಡ್ಯಾಕತ್ತನು. ಏನನ್ನು 5ಅನ್ನು 2 ಮತ್ತು 3 ಆಗಿ ಒಡ್ಯಾಕತ್ತನು. ಗುಂಪು ಮಾಡಿ ಅಪವರ್ತನ ಕ್ರಿಯೆ. ಎಕ್ಸ್ ಕಾಮನ್ ಐತಿ, x + 2 + 3 x + 2. ಸಾಮಾನ್ಯ ಎರಡೂ ಕಡೆ x + 2 ಐತಿ. ಸೊ ಇಲ್ಲೇನು ಉಳಿತಪ್ಪ ಅಂದ್ರೆ x + 3. ಇದೇ ಥರನಾಗಿ 3m - p ಐತಿ. ಅಲ್ಟಿಮೇಟ್ ಆನ್ಸರ್ ಏನಾಗ್ತತಿ? ಶೂನ್ಯತೆ ಅಂದ್ರೆ 0 ಆಗ್ತತಿ. 9 ಇಸ್ ಈಕ್ವಲ್ ಟು 3m. 9 / 3 ಇಸ್ ಈಕ್ವಲ್ ಟು m. 3 1 3 3. ಸೊ ಎಮ್ನ ಬೆಲೆ ಎಷ್ಟು ಆತಪ್ಪ ಅಂತಂದ್ರೆ 3. ನೋಡ್ರಿ, ಏನು ಮಾಡಬೇಕು ಅಂತಂದ್ರೆ 1 × -8 ಪ್ಲಸ್ ಇಂಟು ಮೈನಸ್ 1 × 8 ಗುಣಿಸಿರ 8 ಆಗಬೇಕು, ಕೂಡಿಸಿರ ಅಥವಾ ಕಳೆದ್ರೆ 2 ಆಗಬೇಕು. ಅಂಥ 2 ಪದಗಳು ಯಾವಪ್ಪ ಅಂದ್ರೆ 4 × 2 = 8, 4 × 2 ಅಂತಂದರೆ 2. ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್. ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 4 × 2 = 8. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಐತಿ, ಮೈನಸ್ ಉತ್ತರ ಬರ್ತೈತಿ. 4 × 2 ಅಂತಂದ್ರೆ -2. ಮಧ್ಯ ಪದವನ್ನು ಹಿಡ್ಯಾಕತ್ತನು. -4y + 2y - 8. ಗುಂಪು ಮಾಡಿ ಅಪವರ್ತನ ಕ್ರಿಯೆ. +2y - 4. ನೋಡ್ರಿ, ಎರಡೂ ಕಡೆ y - 4 ಸಾಮಾನ್ಯ ಐತಿ. ಸೊ y + 2. y ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು -2. ಶೂನ್ಯತೆಗಳು ಯಾವಾಗ y ಇಸ್ ಈಕ್ವಲ್ ಟು 4 ಮತ್ತು y ಇಸ್ ಈಕ್ವಲ್ ಟು -2. 0 ಇಸ್ ಈಕ್ವಲ್ ಟು x² - 3. 3 ಇಸ್ ಈಕ್ವಲ್ ಟು x². x² ಇಸ್ ಈಕ್ವಲ್ ಟು 3. ರೂಟ್ ತೆಗೆದು ಹಾಕ್ತನು ಪ್ಲಸ್ ಆರ್ ಮೈನಸ್. ಸೊ ವರ್ಗ ಬಹುಪದೋಕ್ತಿಗೆ ಯಾವಾಗಲೂ 2 ಮೂಲಗಳಿರುವುದರಿಂದ ಒಂದು +√3 ಐತಿ, ಇನ್ನೊಂದು -√3 ಐತಿ. ನೋಡ್ರಿ, ಅಲ್ಫಾ ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² + bx + c ನ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದಾಗ ಅಲ್ಫಾ ಇಂಟು ಬೀಟಾ. ನಮಗೆ ಈಗಾಗಲೇ ಗೊತ್ತೈತಿ ಮೂಲಗಳ ಗುಣಲಬ್ಧ ಏನಾಗಿರ್ತದಪ್ಪ ಅಂದ್ರೆ c/a.